ಗೈಸು ಫಸ್ಟೇ ಕೇಳ್ತಾ ಇದ್ದೀನಿ, ಅವ್ರು ಮೇಡಮ್ ಅವ್ರು ನಾನು ಫೇಸ್ ರಿವೀಲ್ ಮಾಡಲ್ಲ, ಯಾಕೆ ಗೊತ್ತಾ, ಪಾಪ ಹೆಣ್ಮಕ್ಳು ಅವರು ಅಂತ ಇದನ್ನು ಫೇಸ್ ರಿವೀಲ್ ಯಾರ್ದು ಮಾಡಲ್ಲ. ಗಲಾಟೆ ಆಗಿರೋದು ಒಂದು ಗಲಾಟೆ ಇದನ್ನ ಆಗಿರೋ ಸುಮ್ಮನೆ ಇದಕ್ಕೆ ಪ್ರಾಬ್ಲಮ್, ಅವ್ರಿಗೂ ಪ್ರಾಬ್ಲಮ್ಮು, ನಮಗೂ ಬೇಡ 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 ಕಮೆಂಟ್ಸ್ ಬರ್ತಾವಲ್ಲ, ಬೇಡ ಅವ್ರಿಗೂ ಬೇಡ ನಮಗೂ ಬೇಡ, ಅವ್ರಿಗೆ ಬೇಡ ಕಮೆಂಟ್ಸ್ ಬರೋದು, ಯಾಕಂದ್ರೆ ಅವರೇ ಆ ಥರ ಮಾತಾಡೋರೆ. ನಾನೇನು ಸಾರಿ ಅಂದ್ರೂ ಅವ್ನು ಬಿಡೋಕ್ಕೆ ರೆಡಿ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ. ಅದಕ್ಕೆ ಫೇಸ್ನ ಅದ್ರ ಮೇಲೆ ಏನೋ ಸಿಂಬಲ್ ಇಟ್ಬಿಡ್ತೀನಿ ಅಷ್ಟು ಹೇಳಿ. ವಿಡಿಯೋ ನೋಡಿ ಫುಲ್ಲು. ಇದೇನಾ ಮೇಡಮ್? ವೇಟ್ ಇದೆಯಾ? ಇಲ್ಲ ಬಿಡಿ. ಹಾಂ ಒಂದು ಸೆಕೆಂಡು. ಹಾಂ ಹೇಳಿ, ಕರೆಕ್ಟಾಗಿದೆಯಾ? ಹಾಂ ಹಾಂ ಬನ್ನಿ ಗೈಸ್, ಇಲ್ಲಿಂದ ನಾಗರಬಾವಿ ಹೋಗೋಣ ಇವಾಗ. ಎಷ್ಟು ದೊಡ್ಡ ಐಟಮ್ ಐತೆ ಇವಾಗ, ತೊಗೊಂಡೋಗೋಕ್ಕಾಗತ್ತಲ್ಲ ಗೊತ್ತಿಲ್ಲ. ಮುಂದೆ ಇಟ್ಕೊತೀನಿ ಇದ್ರನ್ನ ಚಿಕ್ಕ ಹೆಲ್ಮೆಟ್ನ ಬ್ಯಾಗಲ್ಲಿ ಇಟ್ಕೊಂಡು ಬಿಡ್ತೀನಿ. ಮುಂದೆ ಇಟ್ಕೊಂಡು ಯಾವ ಕಡೆಯಿಂದ ಹೋಗೋದಂತ ನಮ್ಮ ತಾಯಿನೂ ಗೊತ್ತಿಲ್ಲ, ಗೊತ್ತಿದ್ರು ಆದರೂ ಏನು ಮಾಡೋಕ್ಕಾಗಲ್ಲ. ಈ ಕಡೆಯಿಂದ 11 ಕಿಲೋಮೀಟ್ರು, ಈ ಕಡೆಯಿಂದ 12 ಕಿಲೋಮೀಟ್ರ್ ಹೋಗೋಣ. ಯಾಕಳಿ ರೋಡ್ ಖಾಲಿ ಇರುತ್ತೆ, ಮೈಸೂರು ರೋಡು, ಅದ್ರಿಗೋಸ್ಕರ ಇರಿಗೆ ಸಿಗ್ತೀನಿ. ನಾನು ತಾಂಡು ಹೇಳ್ತೀನಿ ಗುರು, ಇನ್ನು ಮುಂದೆ ಚಿಕ್ಕಪೇಟೆ ಇದರಿಂದ ಒಂದು ಪಾರ್ಸಲ್ ಎತ್ಕೊಂಡು ಹೋಗಲ್ಲ. ಇಷ್ಟು ದೊಡ್ಡ ಐಟಮ್ ಕೊಟ್ಬಿಟ್ಟವ್ರೆ. ದೊಡ್ಡದು ಅನ್ನೋಕ್ಕೇನೋ ಒಂದು 5-6 kg ಐತೆ, ಬಾಕ್ಸ್ಗಳು ಮೇಕಪ್ಪು ಏನೋ ಐತೆ, ಆದರೆ ಸಿಗಾಬಿಡುತ್ತಲ್ಲೇನೋ ಎಲ್ಲ ಸಂಧಿ ರೋಡುಗಳು, ಟಾಟಾ ಎಸಿಗಳು, ಅದು ಇದು, ಗಾಡಿ ಹೋಗೋಕ್ಕೆ ಜಾಗ ಇಲ್ಲ. ಆ ಕಡೆಯಿಂದ ಬಂದು ಈ ಕಡೆಯಿಂದ ಬಂದು ಹಂಗೆ ಹೋಗಿ ಹಿಂಗೆ ಹೋಗಿ ಸಾಕಾಗ್ಬಿಟ್ಟೈತೆ. ಇದು ಮೇನ್ ರೋಡ್ ಯಾವ ಕಡೆ ಬರುತ್ತೆ? ಹಿಂಗೆ ಹೋಗೋಣ ಬನ್ನಿ, ಪರವಾಗಿಲ್ಲ. ಲೊಕೇಶನ್ ಹಿಂಗೆ ತೋರಿಸೈತೆ, ಹಂಗೆ ಹೋಗ್ಬಿಡೋಣ. ಲೊಕೇಶನ್ ನಂಬ್ಕೊಂಡೆ ಹೋಗ್ಬೇಕು, ಬಿಟ್ರಲ್ಲಿ ಪಬ್ಲಿಕ್ಕಿಗೆ ಕೇಳ್ಕೊಂಡು ಹೋಗ್ಬೇಕು. ಈ ಚಿಕ್ಕ ಐಟಮ್ ಇದ್ದರೆ ಇನ್ನೊಂದು ಐಟಮ್ ಒಯ್ತಾ ಇದ್ದೆ, ವಿಜಯನಗರಕ್ಕೆ ಬೀಳ್ತಾಯಿತ್ತು, ಬೇಡ ಅಂದ್ಕೊಂಡು ಇದರಿಂದಾನೇ ತೊಗೊಂಡು ಹೋಗ್ತಾಯಿದ್ದೀನಿ. ಹಾಗೆ ಬನ್ನಿ, ಪರವಾಗಿಲ್ಲ, ಒಂದೇ ಒಂದಾದ್ರೂ ತೊಗೊಂಡು ಹೋಗ್ಬಿಡೋಣ. ಈ ಕಡೆ ಬರೋದೇ ಇಲ್ಲಪ್ಪ. ಇಲ್ಲೇನೋ ಇದನ್ನು ಗೋಪುರದ ಪಾರ್ಟ್ಸ್ ತೊಗೋಬೇಕಿತ್ತಲ್ಲ, ಅದ್ರಿಗೋಸ್ಕರ ಬಂದಿದ್ದು. ಎಲ್ಲರೂ ಅದನ್ನು ಎದಕ್ಕಾದ್ರೂ ಬರ್ತಿದ್ದೆ ಹೇಳಿ, ಈ ಕಡೆ ಬರ್ತಾನೆ ಇರಲಿಲ್ಲ. ಈ ಕಡೆ ಬಂದರೆ ಪಾರ್ಸಲ್ ಬೀಳ್ತಾವೆ ಆರ್ಡರ್ಸ್, ಏನು ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಯಲಂಕ ಬೀಳುತ್ತೆ ಅಂತ ಅಂದ್ಕೊಂಡು ವೇಟ್ ಮಾಡಿದೆ, ಯಾವುದೂ ಒಂದು ಬೀಳಿಲ್ಲ. ಪರವಾಗಿಲ್ಲ ನೋಡ್ರಿ ಹೆಂಗೆ ತೊಗೊಂಡು ಹೋಗ್ತಾವ್ರೆ ಎಕ್ಸೆಲ್ ಮೇಲೆ. ಹಾಕೊಂಡು ನಮ್ಮ ಗಾಡಿ ಮೇಲೆ ಇದನ್ನೇ ತೊಗೊಂಡು ಹೋಗೋದೇ ವಜ್ಜೆ ಆಗಿಬಿಟ್ಟೈತೆ. ಇನ್ನು ಅಂಥ ದೊಡ್ಡ ಬಾಕ್ಸ್ ಎಲ್ಲರೂ ಪಾರ್ಸಲ್ ಕೊಟ್ಟರೆ ಮುಗ್ದೇ ಹೋಯ್ತು. ಇರಿಗೆ ನಾಗರಬಾವಿ ಹೋದ್ಮೇಲೆ ಸಿಗ್ತಾನೆ. 12 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಇವ್ರು ಕಸ್ಟಮರ್ ಇದ್ದಾರಲ್ಲ, ರಾಂಗ್ ಲೊಕೇಶನ್ ಆಗಿದೆ, ಅದ್ರಲ್ಲಿ ಬೇರೆ ಹೋಗ್ತಾ ಇದ್ದೀನಿ. ಈ ಫೋನ್ ಬಿಸಿಲಿಗೆ ಬೇರೆ ಫೋನ್ ಹ್ಯಾಂಗ್ ಆಗ್ತಾಯಿತ್ತೆ. ಅವ್ರು ಆ ಕಡೆಯಿಂದ ಫೋನ್ ಮಾಡ್ತಾರೆ, ಕಂಪ್ನಿದು, ಮತ್ತು ಇವ್ರು ಈ ಕಡೆಯಿಂದ ಮಾಡ್ತಾಯಿದ್ದಾರೆ ಮೇಡಮ್ ಅವರು. ನಾನು ಯಾವ ಕಡೆ ಅಂತ ಇದನ್ನು ಮಾಡಲಿ, ಪಿಕ್ ಮಾಡಲಿ ಅಂತ ಟ್ರಾಫಿಕ್ ಮೂವ್ ಆಗೋರು ಬಿಸಿಲಿಗೆ ನೋಡಿ ಫೋನ್ ಎಷ್ಟು ಹೀಟ್ ಆಗಿಬಿಟ್ಟೈತೆ. ಅವ್ರು ಕ್ಯಾನ್ಸಲ್ ಮಾಡ್ಕೊಂಡು ರಿಟರ್ನ್ ಹೋಗಿ ಕೊಡೋಗಿ ಅಂತ ಹೇಳ್ತಾವ್ರೆ. ಏನು ಆಟ ಆಡ್ಕೊಂಡು ಬಂದ್ವಾ 13 ಕಿಲೋಮೀಟ್ರು? ಇದಕ್ಕೆ ಕೇಳ್ತೀನಿ ಇವಾಗ, ಇನ್ನೂ ಎಷ್ಟು ಒಂದು 500 ಮೀಟ್ರ್ ಐತೆ. ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಬರ್ತಾಯಿದ್ದೀನಿ ಅಂದರೆ ಬರ್ತಾಯಿದ್ದೀನಿ ಅಂತ ಹೇಳ್ಬೇಕು, ಮತ್ತು ಇನ್ನೇನು ಬರ್ತಾಯಿಲ್ಲ ಅಂತ ಹೇಳೋಕ್ಕಾಗತ್ತಾ? ಏನಪ್ಪ ಕಸ್ಟಮರ್ಗಳು ಒಂದೊಂದು ಥರ ಇರ್ತಾರೆ ನೋಡಿ. ಇವಾಗ ಅಲ್ಲಿಂದ 1.5 ಕಿಲೋಮೀಟ್ರ್ ರಾಂಗ್ ಲೊಕೇಶನ್ ಆಗಿದೆ, ಆದರೂ ಬರ್ತಾಯಿದ್ದೀನಿ. ಓಕೆ ಸಾರಿ ಸರ್, ರಾಂಗ್ ಲೊಕೇಶನ್ ಆಗಿದ್ರೆ ಸರ್ ಲೊಕೇಶನ್ ಕಳಿಸ್ತೀನಿ ಬನ್ನಿ ಅಂತ ಹೇಳ್ಬೇಕು. ಕ್ಯಾನ್ಸಲ್ ಮಾಡಿ ಹೋಗಿ ಅಂತ ಯಾರಿಗೆ ಹೇಳೋದು? ಹೋಗ್ಬಿಟ್ಟು ರಿಟರ್ನ್ ಕೊಡಿ ಅಂತಂದರೆ ನಾವು ಆಟ ಆಡಕ್ಕೆ ಬರ್ತಾಯಿದ್ವಾ ಡೆಲಿವರಿ ಬಾಯ್ದು ಅಂದರೆ? ಹಾಂ, ಏನು ಬೆಲೆನೇ ಇಲ್ವಾ ಇವ್ರಿಗೆ? ಇದಕ್ಕೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇದೀಗ ಇದು ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾಯಿಲ್ಲ, ಇಲ್ಲಿ ಅಡ್ರೆಸ್ ಕೊಟ್ಟಿದ್ರಲ್ಲ ಅದು ಅಡ್ರೆಸ್ ಇದನ್ನು ಹಾಕ್ಕೊಂಡು ಇದರಲ್ಲಿ ಬಂದಿದ್ದೀನಿ. ಅಂದರೆ ಅವ್ರದ್ದು ಟ್ರೂ ಕಾಲಲ್ಲಿ ಹೆಸರು ಬರ್ತಿತ್ತಲ್ಲ, ಬಂದಿದ್ದೀನಿ. ಇರಿ ನೋಡೋಣ ಏನಂತಾರಂತ. ಕ್ಯಾನ್ಸಲ್ ಮಾಡ್ಕೊಂಡೋಗಿ ಬರ್ತಾಯಿದ್ದೀನಿ ಅಂದ್ರೆ ಬರ್ತಾಯಿದ್ದೀನಿ ಅಂತೇಳಿ. ಮೇಡಮ್ ಪ್ರಿಯಾ ಯಾರು? ಮೇಡಮ್ ಸೌಮ್ಯ ಯಾರು? ಹಾಂ, ಬರ್ಬೋದಾ ಮೇಡಮ್ ಒಳಗಡೆ? ಹಾಂ, ಬಂದ್ರಿ ಮೇಡಮ್? ಬರ್ತಾಯಿದ್ದೀನಿ ಅಂದರೆ ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇರೋದು. ಓಕೆನಾ? ಸೌಮ್ಯ ಯಾರು? ಆವಾಗಲೇ ಫೋನಲ್ಲಿ ಮಾತಾಡಿದ್ದು ಯಾರು ಇದ್ದು? ಯಾರು ನಂಬರು? ಮತ್ತೆ ಇಲ್ಲ, ನಾನೇನಂದಿರೋದು ಬರ್ತಾಯಿದ್ದೀನಿ ಅಂದರೆ ಏನು? ಬರ್ತಾಯಿದ್ದೀನಿ ಅಂತಂತಾನೆ ಹೇಳಬೇಕು. ಇರಿ ಒಂದು ನಿಮಿಷ. ಮತ್ತೊಂದು ನೀವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಾ? 13 ಕಿಲೋಮೀಟ್ರ್ ನೀವು ಫಸ್ಟಿಗೆ ಫೋನ್ ಮಾಡಿದಾಗ? ಓಕೆ ಸರ್ ಮೇಡಮ್, ನಮ್ಮ ಭಾಷೆ ಉತ್ತರ ಕರ್ನಾಟಕ, ನಾನೊಬ್ಬ ಉತ್ತರ ಕರ್ನಾಟಕ ಹುಡುಗ, ನನ್ನ ಭಾಷೆ ಹಂಗಿದೆ, ನಾನೇನು ಮಾಡೋಕ್ಕಾಗತ್ತೆ ಇವಾಗ ಹೇಳಿ? ಓಕೆ ಫೋನ್ ಮೇಲೆ ಫೋನ್ ಮಾಡಿದೆ. ಓಕೆನಾ? ಬಂದಮೇಲೆ ರೆಸ್ಪೆಕ್ಟ್ ಕೊಡು. ನೀವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂದ್ರೆ ತಪ್ಪು ತಾನೆ ಅಂದರು ಅಲ್ವಾ? ಒಂದು ನಿಮಿಷ ತೊಗೊಳ್ಳಿ, ಪರವಾಗಿಲ್ಲ. ಮಾಡಿ ಮೇಡಮ್, ನಾನೇನು ಬೇಡ ಅಂದಲ್ಲ, ಪ್ರೂಫ್ ಬೇಕು ಎಲ್ಲರ ಜನಕ್ಕೂ. ಓಕೆನಾ? ಪ್ರೂಫ್ ಇಲ್ಲದೆ ಏನು ಮಾಡೋಕ್ಕೆ
ಮೇಡಮ್ ಒಂದು ನಿಮಿಷ ಇಲ್ಲಿ ನೋಡಿ, ಒಂದು ನಿಮಿಷ ಇಲ್ಲಿ ನೋಡಿ, ಕಂಪ್ನಿನವ್ರು ನೋಡಿ ಫೋನ್ ಮೇಲೆ ಫೋನ್ ರಾಂಗ್ ಲೊಕೇಶನ್ ಆದರೆ ನಾನು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಫೋನ್ ಮೇಲೆ ಫೋನ್ ಬರ್ತೈತೆ. ಅದು ನನಗೆ ಗೊತ್ತಿಲ್ಲ. ನಾನು ಯಾಕೆ ಸರ್, ನಾನು ಬರ್ತಾ ಇದ್ದೀನಿ ಅಂತ ಹೇಳಿರೋದು ಅಷ್ಟೇ ಮೇಡಮ್, ನಾನೇ ಬೇರೆ ಮಾತಾಡ್ದೆ. ಹಾಂ, ನಾನೇ ಹೇಳ್ತಾ ಇದ್ದೀನಿ, ನೀವು ಬರ್ತಾ ಇದ್ದೀರ ಕೇಳ್ತಾರೆ. ಎಷ್ಟೊತ್ತಾಗುತ್ತೆ ಸರ್? ಸಾರಿ, ನಾಗರ ಬಾಯ್ ಅನ್ನೋದು ನಾಗೌರ್ ಅಂದಿದ್ದೀನಿ. ಹಾಂ, ಆಮೇಲೆ ನಾಗರ ಬಾಯ್ ಅಂತ ಹೇಳಿದ್ದು. ಹಾಂ, ಓಕೆ, ಒಂದು ನಿಮಿಷ ಇಲ್ಲಿ ನೋಡಿ. ಅದೇ ನೀವು ವಾಟ್ಸಪ್ ನಾನೇ ಕಳಿಸಿ ಅಂತ ಹೇಳಿದೆ ತಾನೆ, ನಾನೇ ಕಳಿಸಿ ಅಂತ ಹೇಳಿರೋದು. ಹಾಂ, ಮತ್ತೆ ಸೆಂಡ್ ಮಾಡಿದ ತಕ್ಷಣ ಬರ್ತಾ ಇದ್ದೀನಿ ಅಂತ ಹೇಳ್ದ ಇಲ್ವಾ? ಹಾಂ, ಲೊಕೇಶನ್ ಓಪನ್ ಮಾಡಿದೆ, ಬಂದೆ. ಹಾಂ, ಓಕೆ ಅಂತ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಓಕೆ, ಇವಾಗ ಏನು ಮಾಡೋಣ ಮೇಡಮ್? ಇಲ್ಲ ಹೇಳಿ ಪರವಾಗಿಲ್ಲ, ನನ್ನ ಕಡೆ ಸಾರಿ. ಓಕೆ ನಾನೇ ಓಕೆ ಸಾರಿ, ನಾನೇ ಕೇಳ್ತಿದ್ದೆ. ಓಕೆ ಹೇಳಿ, ಪರವಾಗಿಲ್ಲ. ಹಾಂ ನೀವು ಮತ್ತೊಂದು ಅಂದ್ರಿ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ರಿಟರ್ನ್ ಹೋಗಿ ಕೊಡಿ ಅಂದಿರೋ ತಪ್ಪು ತಾನೆ. ಒಂದು ನಿಮಿಷ, ಬರ್ತಾ ಇದ್ದೀನಿ ಅಂತ ಹೇಳಿದ್ದು ತರದು, ನಾನೇ ಬರಲ್ಲ ಅಂತ ಹೇಳಿದ್ನಾ? ಬರ್ತಾ ಇದ್ದೀನಿ ಮೇಡಮ್ ಅಂತ ಮೇಡಮ್ ಫೋನ್ ಮಾಡಿದಾಗ ನೀವು ಒಂದು ನಿಮಿಷ, ನನಗೆ ಕಂಪ್ನಿ ಕಡೆಯಿಂದ ಫೋನ್ ಬರ್ತದೆ. ಎಷ್ಟು ಸರಿನಾ ಮೇಡಮ್? ನಾನೇ ಹೇಳ್ತಾ ಇರೋದು, ನೀವು ಎಷ್ಟು ಸರಿ ಅಂತ ನಾನು ಅಂದೇ ಇಲ್ಲ ಮೇಡಮ್, ಅದನ್ನು ನಾನು ಅಂದೇ ಇಲ್ಲ. ಓಕೆ ಪರವಾಗಿಲ್ಲ, ನಾನು ಆ ಮಾತು ಅಂದೇ ಇಲ್ಲ ಮೇಡಮ್. ಓಕೆ, ನಾನು ಆ ಮಾತು ಅಂದೇ ಇಲ್ಲ ಮೇಡಮ್, ಆ ಮಾತು ನಾನು ಅಂದೇ ಇಲ್ಲ. ನಾನು ಎಷ್ಟು ಸಲ ಫೋನ್ ಮಾಡ್ತೀರಂತ. ಓಕೆನಾ? ನನಗೆ ಕಂಪ್ನಿ ಕಡೆ ಓಕೆ, ಅದು ನನಗೆ ಗೊತ್ತಿಲ್ಲ ಮೇಡಮ್, ನನಗದು ಗೊತ್ತಿಲ್ಲ ಮೇಡಮ್. ನಮ್ಮ ಕಡೆ ಕಂಪ್ನಿ ಕಡೆ ಫೋನ್ ಬರ್ತದೆ, ಯಾರು ಅಂತ ಪಿಕ್ ಮಾಡಲಿ. ನಾನು ಈ ಕಡೆ ಕಂಪ್ನಿನವ್ರದ್ದು ಬರ್ತಾಯಿತ್ತು, ಹಂಗೆ ರಾಂಗ್ ಲೊಕೇಶನ್ ಆದರೆ ನಾನು ಬರ್ತಾ ಇರ್ತೆ ಅವ್ರ ಲೊಕೇಶನ್. ಓಕೆ, ಒಂದು ನಿಮಿಷ, ಅವ್ರು ಕೊಟ್ಟಿರೋ ಲೊಕೇಶನ್ ಮೇಡಮ್. ನಮ್ಮ ಉತ್ತರ ಕನ್ನಡ ನಾನು ಡೈರೆಕ್ಟ್ ಬಂದ ತಕ್ಷಣ ನಂದು ಉತ್ತರ ಕರ್ನಾಟಕ ಭಾಷೆ ಮೇಡಮ್, ನಾನು ಬರ್ತಾ ಇರೋದು ಹಂಗೆ. ಓಕೆ ಹೊರಟು ಭಾಷೆ ಇರುತ್ತೆ, ಕರೆಕ್ಟಾ? ಒಪ್ಕೋತೀರಾ ಇಲ್ವಾ ಹೇಳಿ? ನಾನು ಫಸ್ಟ್ ಟೈಮ್ ಅಂದೆ ತಾನೆ ಮೇಡಮ್. ರೆಕಾರ್ಡ್ ತೋರಿಸ್ಲಾ ನನ್ನ ಹತ್ರ? ಉತ್ತರ ಕನ್ನಡಕ್ಕೆ ಅಂದಿರೋದು ವಿಡಿಯೋ ರೆಕಾರ್ಡ್ ಅವಾಗಿಂದ ಆಗ್ತೈತೆ. ರೆಕಾರ್ಡ್ ನಾನು ಫೋನಲ್ಲಿಲ್ಲ, ರೆಕಾರ್ಡಲ್ಲಿಲ್ಲ. ಓಕೆನಾ? ನಾನು ಬರ್ತಾ ಇದ್ದೀನಿ ಅಂತ ಹೇಳಿರೋದು ಅಷ್ಟೇ ಮೇಡಮ್. ಅದನ್ನು ಬಿಟ್ಟು ನಾನು ಬಂದ ತಕ್ಷಣ ಒಳಗಡೆ ನಾನು ಉತ್ತರ ಕರ್ನಾಟಕ ಭಾಷೆ ಮೇಡಮ್ ಹಿಂಗೆ ಬರುತ್ತೆ, ಉತ್ತರ ಕರ್ನಾಟಕ ಭಾಷೆ ಹಿಂಗೆ ಬರುತ್ತೆ ಮೇಡಮ್ ಅಂತ ಅಂದಿರೋದು. ಇಲ್ಲಿಂದ ಒಳಗಡೆಯಿಂದ ಬಂದಮೇಲೆ ಅಂದೆ. ನೀವು ಇಷ್ಟೊತ್ತಿಗೆ ಮಾತಾಡೋನು ಕೇಳಿಸ್ಕೊಂಡ್ರಾ? ಫೋನ್ ರೆಕಾರ್ಡಿಂಗ್ ಇಲ್ಲ ನನ್ನ ಹತ್ರ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಅಷ್ಟೇ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿರೋದು ಅಷ್ಟೇ. ಎಷ್ಟು ಸಲ ಕಾಲ್ ಮಾಡ್ತೀನಿ, ಎಷ್ಟೊಂದು ಕಾಲ್ ಬರ್ತೇನೆ, ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಒಬ್ಬ ಸೋಷಿಯಲ್ ಮೀಡಿಯಾ ಎಂಪ್ಲಾಯರ್ಸ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ನೀವೊಬ್ಬರು ಸೋಷಿಯಲ್ ಮೀಡಿಯಾ ಎಂಪ್ಲಾಯರ್ಸ್, ನನಗೂ ಗೊತ್ತು. ನಿಮ್ಮ ಇದನ್ನು ಮಾಡಿದ್ರು ಗೊತ್ತಾಗುತ್ತೆ. ಒಬ್ಬೊಬ್ರು ಕಂಟೆಂಟ್ ಕ್ರಿಯೇಟರ್ ಹೆಂಗೆ ಮಾತಾಡ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲ ಅರ್ಥ ಮಾಡ್ಕೊಂಡಿರು ಮೇಡಮ್. ಬರ್ತಾ ಇದ್ದೀನಿ ಅಂತ ಬರಲ್ಲ ಅಂತ ಹೇಳ್ತಾ ಇದ್ದೀನ. ಬಿಡಿ ಪರವಾಗಿಲ್ಲ, ಸುಮ್ಮನೆ ನಮ್ಗೆ ಇದನ್ನು ಮಾಡಿಕೊಡಿ ಅಷ್ಟೇ. 146 ಆಗಿದೆ. ಓಕೆ ಇಲ್ಲ ಬಿಡಿ ಆ ಮಾತಿಗೆ ಮಾತು ಬೆಳೆದೋಗುತ್ತೆ. ಸುಮ್ಮನೆ ಇದಕ್ಕೆ ಬೇಕು, ನಮಗೂ ಬೇಡ ನಿಮಗೂ ಬೇಡ. ಏನು? ಓಕೆ ಬಿಡಿ, ನಂದೇ ತಪ್ಪಾಯ್ತಮ್ಮ, ಕಾಲು ಬೀಳ ಹೇಳಿ. ಮತ್ತೆ ಹೇಳ್ತಾ ಇದ್ದೀನಿ ಅವಾಗಿಂದ ಬಿಡಿ ಅಂತ. ಆಗ್ರಿ ನಾನು ಫಸ್ಟ್ ಒಳಗಡೆ ಬಂದಾಗ ಹೇಳಿ ಉತ್ತರ ಕರ್ನಾಟಕ ಮೇಡಮ್ ಭಾಷೆ ಹಿಂಗೆ ಬರೋದಂತ. ಇನ್ನೇನಾರು ಮಾತಾಡ್ಬೇಕಾ? ಬೇಕಾದ್ರೆ ನಾಳೆ ಯೂಟ್ಯೂಬಲ್ಲಿ ಬರುತ್ತೆ, ಹಂಗೆ SRG ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೋಡಿ. ಒಳಗಡೆ ಬರೋದು ನಮ್ಮ ಭಾಷೆ ಹೆಂಗೆ ಇದೆ ಮೇಡಮ್ ಅಂತಂದೆ. ಕೇಳಿಸ್ತಾ? ನಂಗೆ ಗೊತ್ತು ಮೇಡಮ್, ಎಲ್ಲರೂ ಈ ಥರ ತುಂಬ ಪ್ರಾಬ್ಲಮ್ ಇದು. ನಿಮ್ಮ ಒಬ್ರದಲ್ಲ ಮೇಡಮ್, 100 ಪ್ರಾಬ್ಲಮ್ ಡೈಲಿ ನೋಡ್ತೀವಿ. ಕ್ಲೈಂಟ್ ಅಂತ ಆಗಲ್ಲ ಮೇಡಮ್, ನಾನು ಬರ್ತಾಯಿದ್ದೀನಿ ಅಂತ ಅಂದಿರೋದು. ಬಿಡಿ ಪರವಾಗಿಲ್ಲ, ಅದೇನಿದೆ ಅಂದರೆ ನಾನು ಅದನ್ನೇ ಅಷ್ಟೇ ಹಾಕೋದು ಮೇಡಮ್. ನಾನು ಬೇರೆ ಬೇಕಾದ್ರೆ ನನ್ನ ಚಾನಲ್ ಓಪನ್ ಮಾಡಿಬಿಟ್ಟು ನೋಡಿ. ಓಕೆ ಕೊಟ್ಟು ಬಿಡಿ ಮೇಡಮ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಶುಭ ದಿನ. ಓಕೆ ಅದೇ ಇದೇನು ಮಾತಾಡಿ ಸೇಮ್ ನಾನು ಮಾತಾಡಿಲ್ಲ ಮೇಡಮ್. ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಹಾಂ, ಬರ್ತಾ ಇದ್ದೀನಿ ಅಂತ ಹಂಗಾರೆ ನನಗಿಲ್ವಾ? ಇರಿ ಒಂದು ನಿಮಿಷ, ಇರಿ ಒಂದು ನಿಮಿಷ. ಇವಾಗ ಏನಂದ್ರಿ ನೀವು? ಇಲ್ಲ ಇವಾಗ ಏನಂದ್ರಿ ಮೇಡಮ್? ಅದನ್ನ ಹೇಳಿ. ಎಷ್ಟು ಸರಿ ಕೆಲಸನ ನಾನು ಯಾರು ಅಂದಿನ ಆ ಮಾತನ್ನ? ನೀವು ಅಂತ ಇರೋದು ತಾನೆ, ಈ ಮಾತು ನೀವು ಅಂದ್ರೆ ತಾನೆ ಮೇಡಮ್. ನಾನು ಆ ಮಾತೇ ಅಂದಿಲ್ಲ ಮೇಡಮ್, ಆ ಮಾತು ಅಂದಿಲ್ಲ. ವಾಪಸ್ ತೊಗೊಳ್ಳಿ. ನಾನು ಬರ್ತಾ ಇದ್ದೀನಿ ಅಂತ ಒಪ್ಕೋತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ ಅಂತ ಒಪ್ಕೊಂಡಿದ್ದೀನಿ. ಅದು ನೀವು ಎಷ್ಟು ಸರಿ ಅಂತ ನಾನು ಮಾತಾಡಿಲ್ಲ ಅದನ್ನು. ಓಕೆ, SRG ಕನ್ನಡಿಗ ಅಂತ. ಓಕೆ, ಥ್ಯಾಂಕ್ ಯು. ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಗೈಸ್, ಹೋಗೋಣ ಇವಾಗ ಇಲ್ಲಿಂದ. ಏನು ಮೇಡಮ್ ನೀವು ಒಬ್ಬರ ಡೆಲಿವರಿ ಬಾಯ್ ಹತ್ರ ಯಾವ ಥರ ಮಾತಾಡೋ ನೀವು ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಶುಭ ದಿನ.
ಇದು ಇರೋದು ಗೈಸ್ ಅಡ್ರೆಸ್ಸು ನಾಗರಬಾವಿಯಲ್ಲಿ. ಅವ್ರು ರಾಂಗ್ ಲೊಕೇಶನ್ ಹಾಕಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳಿ. ಇವಾಗ ನಾನು ಬರ್ತಾಯಿದ್ದೀನಿ ಅಂತಲೇ ಹೇಳಬೇಕು. ಇವಾಗ ಬರ್ತಾಯಿಲ್ಲ ಮೇಡಮ್ ರಾಂಗ್ ಲೊಕೇಶನ್ ಇಲ್ಲಿ ಬಂದುಬಿಟ್ಟು ತೊಗೊಂಡು ಹೋಗಿ ಅಂತ ಯಾರಿಗಾದ್ರೂ ಹೇಳ್ತೀವಿ ನಾವು. ಇದ್ದವ್ರಿಗೆ ಯಾವ ಕಸ್ಟಮರ್ಗೂ ನಾವು ಹೇಳಿಲ್ಲ. ಇವ್ರು ನೋಡಿದ್ರೆ ಇವಾಗ ಬರ್ತಾಯಿದ್ದೀನಿ ಅಂತ ನಮ್ಮ ಭಾಷೆನೇ ಆ ಥರ ಇದ್ದಾಗ ನಾವೇನು ಮಾಡೋಕ್ಕಾಗುತ್ತೆ. ನಾನು ಒಳಗಡೆ ಎಂಟ್ರಿ ಆಗೋಂಗಿತ್ತ ಮುಂಜಾನೆ ನೋಡಿ ನಮ್ಮ ಉತ್ತರ ಕನ್ನಡ ಭಾಷೆ ಮೇಡಮ್ ಹಾಗೆ ಬರ್ತಾಯಿದೆ. ಅವ್ರು ಲಾಸ್ಟಲ್ಲಿ 3ನೇ ಸರಿ ಹೇಳ್ದಂಗೆ 2ನೇ ಸರಿ ಹೇಳ್ದಾಗ ಅವಾಗ ಒಪ್ಕೋತಾರೋ ಅವರು. ನೋಡಿ ಇದು ನಾಗರಬಾವಿ ಯಾವುದು ಸಭೆ ಹತ್ತತ್ರ ಎಷ್ಟೊಂದು ಆರ್ಡ್ರ್ಗಳು ಕ್ಯಾನ್ಸಲ್ ಆಯ್ತು ನೋಡಿ. ಅವ್ರಿಗೋಸ್ಕರ ನಮ್ಮದು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಕೊಟ್ಟುಬಿಟ್ಟು ಆಯಿತು ಓಕೆ ನಂದೇ ಸಾರಿ ಅಂತ ಹೇಳಿದ್ರು ಕೇಳ್ತಾಯಿಲ್ಲ ಅವರು. ಏನು ಮಾತಪ್ಪ ದೇವರೇ ಸಾಕಾಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಒಂದೊಂದು ಸರಿ ಆಗುತ್ತೆ, ತುಂಬ ಸರಿ ಆಗಿದೆ. ಒಂದೊಂದು ವೀಡಿಯೋಗಳು ಮಾಡ್ಕೊಂಡಿರ್ತೀವಿ, ಒಂದೊಂದು ಇದನ್ನು ಮಾಡಿರ್ತೀವಿ. ಅವ್ರು ಮೇಡಮ್ ಅವ್ರನ್ನ ಅಂದ್ರಲ್ಲ 2 ಸರಿ ಫೋನ್ ಮಾಡ್ತಾರೆ. ಮಾತೇ ಅಂದಿಲ್ಲ ಗೈಸ್. ನಮ್ಮ ಹುಡುಗರು ಗೊತ್ತು, ನಮ್ಮ ಸಬ್ಸ್ಕ್ರೈಬರ್ ಗೊತ್ತು, ನಾನು ಏನಂತ ಎಲ್ಲರಿಗೂ ಗೊತ್ತು. ಓಕೆನಾ ಮೇಡಮ್ ನೀವು ಕಮೆಂಟ್ ಹಾಕ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಹಾಕಿ, ನಿಮಗೆ ಮನಸ್ಸಿಗೆ ಬಂದಿದ್ದನ್ನ ಹಾಕಿ. ನಾವು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಇಂಥ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಂಡಿಲ್ಲ ಮೇಡಮ್. ಆದರೆ ನಾನು ಒಂದೇ ಮಾತು ಅಂದಿರೋದು, ನಾನು ಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಅಂತ ಹೇಳಿರೋದು ಅಷ್ಟೇ. ಅದನ್ನು ಬಿಟ್ಟು ನಾನು ಏನೂ ಮಾತಾಡಿಲ್ಲ ಅವ್ರಿಗೆ. ಇವಾಗ ಹೆಣ್ಮಕ್ಳು ನನಗೂ ಅಕ್ಕ ತಂಗಿಯರು ಅಂತ ಇರ್ತಾರೆ, ನನಗೂ ಇದನ್ನಿದೆ, ಎಲ್ಲ ಫ್ಯಾಮ್ಲಿದು ಎಲ್ಲ ಇದೆ. ನಾವು ಹೆಣ್ಮಕ್ಳ ಹತ್ರ ಯಾವ ಥರ ಇರಬೇಕು ಹೆಂಗಿರಬೇಕು ನಮಗೂ ಹೇಳ್ಕೊಟ್ಟಿದ್ದಾರೆ ಮೇಡಮ್. ದಯವಿಟ್ಟು ಒಬ್ಬ ಡೆಲಿವರಿ ಬಾಯ್ಸ್ಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕಲ್ಲ ಆ ಥರ ಕೊಡಿ ದಯವಿಟ್ಟು. ಓಕೆನಾ. ಒಬ್ಬರು ಕ್ಲೈಂಟ್ ಹತ್ರ ಇದನ್ನ ಹತ್ರ ನಮಗೆ ಬೇಕಾಗಿಲ್ಲ. ಅದನ್ನು ನಾವು ಕಸ್ಟಮರ್ ಥರ ಕಸ್ಟಮರ್ ಥರನೂ ನೋಡ್ಕೋತೀವಿ ಎಲ್ಲರೂ. ನಾವು ರಾಂಗ್ ಲೊಕೇಶನ್ ಹಾಕಿದ್ರು 2 ಅಲ್ಲ 3 ಅಲ್ಲ 4 ಕಿಲೋಮೀಟರ್ ಸುತ್ತಕ್ಕೆ ನಾವು ಹೋಗ್ಬಿಟ್ಟು ಡ್ರಾಪ್ ಕೊಟ್ಟಿರ್ತೀವಿ. ನಾನು ಇವಾಗ 1.5 ಕಿಲೋಮೀಟ್ರಿಂದ ಬಂದೆ. 10 ರೂಪಾಯಿ 12 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಕೊಡ್ತಾರೆ ನಮಗೆ. ಅವ್ರಿಗೆ ಊಬರಲ್ಲಾಗಲಿ ನಿಮ್ಮ ರಾಂಗ್ ಲೊಕೇಶನ್ ಆಗಿದ್ರೆ ಕರೆಕ್ಟಾಗಿದೆಯಲ್ಲ ಅಂತ ಕೇಳಬೇಕು. ನಾನು ನಾಗರಬಾವಿ ಏನೋ ಅದು ಫಸ್ಟಿಗೆ ಏನಿದೆ ನವರಂಗ ನವರಂಗ ಅಂತ ಇದ್ದೀನಿ. ಮತ್ತೆ ಅದು ನಮ್ಮ ಏರಿಯಾ ಬಂದುಬಿಡುತ್ತಲ್ಲ, ನಮ್ಮ ಏರಿಯಾ ಸೈಡ್ ಯಾವುದು ನಾಗವಾರ ಬಾಯಲ್ಲಿ ಫಸ್ಟಿಗೆ ಬಂತು. ಆಮೇಲೆ ಅಂದ್ಬಿರೋದು ನಾನು ನಾಗರಬಾವಿ ಅಂದಲ್ಲ. ಆಮೇಲೆ ಸರ್ ನೀವು ಇಲ್ಲ ಲೊಕೇಶನಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ, ಸರಿ ಮೇಡಮ್ ನಾನು ವಾಟ್ಸಪ್ ನಂಬರಲ್ಲಿ ಲೊಕೇಶನ್ ಕಳಿಸಿ ಅಂತ ಹೇಳಿದೆ. ಓಕೆ ಕಳಿಸಿದ್ರು. ಆಮೇಲೆ ಇವ್ರ ಕಡೆ ನಾನು ಲೊಕೇಶನ್ ಚೇಂಜ್ ಅಂದರೆ ಕಂಪ್ನಿ ಕಡೆ ಫೋನ್ ಬಂದೇ ಬರುತ್ತೆ. ಎಲ್ಲ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು ಅದು. ಓಕೆನಾ. ಇವ್ರು ಬಂದುಬಿಟ್ಟು ಈ ಥರ ಮಾತಾಡಿದ್ರೆ ಒಬ್ಬರು ಕ್ಲೈಂಟ್ ಹತ್ರ ಯಾವ ಥರ ನನಗೂ ಗೊತ್ತು ಮೇಡಮ್. ನನಗೂ ಡೈಲಿ ನಿಮ್ಮ ಹತ್ರ ಒಂದು 20-30 ದಿನಕ್ಕೆ ಕಸ್ಟಮರ್ ಬರ್ಬೋದು. ನಾವು ದಿನಕ್ಕೊಂದು 50 ಕಸ್ಟಮರು ಪಾರ್ಸಲು ಡ್ರಾಪು ಪಿಕಪ್ಪು ಕಸ್ಟಮರ್ನ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅದು ಇದು ಎಲ್ಲ ಮಾಡ್ತೀವಿ. ನಮಗೂ ಅನುಭವ ಇರುತ್ತೆ. ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಫೋನ್ ಬೇರೆ ಹಂಗಾಗ್ತೈತೆ. ಅವ್ರ ಕಂಪ್ನಿನವರು ರಾಂಗ್ ಲೊಕೇಶನ್ ಅಂದರೆ ಫೋನ್ ಬರುತ್ತೆ ಅಂತ ಊಬರ್ದವ್ರಿಗೆ ಗೊತ್ತು, ಮತ್ತು ವರ್ಕ್ ಕೆಲಸ ಮಾಡೋರ್ಗೆ ಪ್ರತಿಯೊಬ್ಬರಿಗೂ ಗೊತ್ತು ಗೈಸ್. ಓಕೆನಾ. ದಯವಿಟ್ಟು ನೆಕ್ಸ್ಟ್ ಟೈಮ್ ಡೆಲಿವರಿ ಪಾರ್ಟ್ನರ್ಗೆ ಯಾರಾದರೂ ಆರ್ಡ್ರ್ ಮಾಡಿದರೆ ಫಸ್ಟಿಗೆ ಆಲ್ಮೋಸ್ಟ್ ನಾನು ಎಲ್ಲಿ ಸಡ್ಲಾಟ್ ಬಸ್ ಸ್ಟಾಪ್ ಇದ್ರಲ್ಲ ಆವಾಗಲೇ ನಾವು ಫೋನ್ ನಂಬರ್ ಕೊಟ್ಟಿಲ್ಲ. ಅವಾಗ ಆ ಟೈಮಲ್ಲಿ ಫೋನ್ ಮಾಡಿದ್ದೆ ಅವ್ರಿಗೆ. ಆದರೆ ಮಿಸ್ ಕಾಲ್ ಅವರು ಪರ್ಸ್ನಲ್ ನಂಬರ್ ತೊಗೊಳ್ಳಿ ಅಂತ ಕೊಟ್ಟಿದ್ರಲ್ಲ, ಅವಳೇ ನಂಬರ್ ಕೊಟ್ಟಿದಾಗ ಅವರು ತೊಗೊಳ್ಳಿ ಮಿಸ್ ಕಾಲ್ ಏನೋ ಹೋಗಿತ್ತು ಅನಿಸುತ್ತೆ ಆ ಟೈಮಲ್ಲಿ. ಅವ್ರು ಯಾರು ಅಂತ ಕೇಳಿದಾಗ ಊಬರಲ್ಲಿ ಪಾರ್ಸಲ್ ಮಾಡಿದ್ರಲ್ಲ ಅಂತ ಅಂದ್ಕೊಂಡು ನಾನು ಮಾತಾಡಿದೆ. ಓಕೆ ಸರ್ ಎಲ್ಲಿದ್ದೀರ ಅಂತ ಕೇಳಿದ್ರು. ಅವಾಗಲೇನು ಫಸ್ಟಿಗೆ ಸರ್ ಎಲ್ಲಿ ಇದ್ರ ಹತ್ರ ಇದನ್ನೇ ಸೆಟ್ಲೈಟ್ ಹತ್ರ ಎಲ್ಲೋ ಇದೀನಿ ಅಂತಂದೆ. ಓಕೆ ಸರ್ ಆರಾಮಾಗಿ ಬನ್ನಿ ಅಂತ ಹೇಳಿದ್ರು. ಅವರೇ ಫಸ್ಟಿಗೆ ಆರಾಮಾಗೆ ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ರಾಂಗ್ ಲೊಕೇಶನ್ ಆಗಿದೆ. ನಾನು ಓಕೆ ಇವಾಗ ಅಷ್ಟು ದೂರಿಂದ ಬಂದಿದ್ದು ನನಗೆ 1.5 ಕಿಲೋಮೀಟ್ರ್ ದೂರನಾ ಹೇಳಿ ಗೈಸ್. ಯಾವ ಡೆಲಿವರಿ ಪಾರ್ಟ್ನರು ಎಷ್ಟು ದೂರ ಇದ್ರೂ ರಾಂಗ್ ಲೊಕೇಶನ್ ಆದರೂ ಆರಾಮಾಗಿ ಹೋಗ್ಬಿಟ್ಟು ಪ್ರೀತಿಯಿಂದನೇ ಕೊಡ್ತಾನೆ. ಓಕೆನಾ. ಅವ್ರು ತಪ್ಪೇ ಒಪ್ಕೊಳ್ತಾ ಇಲ್ಲ. ನಾನು ಏನಂದಂತೆ ಅದು ಏನಂತರ ಅಂತ ಇದ್ರು ಗೈಸ್, ಅದು ಮರ್ತೇ ಹೋಗಿದ್ದೀನಿ ನೋಡಿ. ಏನು ಮಾಡ್ತೀರಾ ಏನೋ ಬರ್ತಾಯಿದ್ದೀನಿ ಎಷ್ಟು ಸರಿ ಕಾಲ್ ಮಾಡ್ತೀರಂತ. ಎಷ್ಟು ಸರಿ ನನಗೆ ಎಷ್ಟು ಜನ ಕಾಲ್ ಮಾಡ್ತಾರೆ. ನಾನು ಅದ್ರ ಬಗ್ಗೆನೇ ತಲೆ. ನಮ್ಮ ಅಪ್ಪ ಅಮ್ಮ ಲೈನಲ್ಲಿದ್ದರೂ ನಾನು ಪಿಕ್ ಮಾಡಿಬಿಡ್ತೀನಿ ಕಸ್ಟಮರ್ ಯಾರು ಫೋನ್ ಮಾಡಿದ್ರೇ. ಯಾಕೆಂದ್ರೆ ಏನಾದರೂ ಮತ್ತೆ ಬೇರೆ ಐಟಮ್ ಥರ ಕೇಳ್ತಾರೇನೋ ಅಂತ ನಾನು ಯಾರು ಬೇಕಾದ್ರೂ ಯಾರು ಫೋನ್ ಬಂದ್ರೂ ಪಿಕ್ ಮಾಡಿಬಿಡ್ತೀನಿ. ಓಕೆನಾ. ಅದುಬಿಟ್ಟು ಎಷ್ಟು ಸರಿ ಫೋನ್ ಮಾಡ್ತೀರಂದರೆ ಎಷ್ಟು ಹಾಕೊಂಡು ಡೈಲಲ್ಲಿ ಹತ್ತತ್ರ ದಿನಕ್ಕೊಂದು 100-120 ಕಾಲ್ ರಿಸೀವ್ ಮಾಡ್ತೀನಿ ನಾನು. ಒಬ್ಬ ಸೋಷಿಯಲ್ ಮೀಡಿಯಾ ಇಂಪ್ಲೂಯರ್ಸ್ ಆಗಿ, ಮತ್ತು ಡೆಲಿವರಿ ಪಾರ್ಟ್ನರ್ ಆಗಿ, ಮತ್ತು ರ್ಯಾಪಿಡೋ ಸ್ವಿಗ್ಗಿ ಎಲ್ಲ ಆಣೆದಾರ್. ಓಕೆನಾ. ಎಲ್ಲ ಅಪ್ಲಿಕೇಶನ್ನ ಇದನ್ನು ಮಾಡ್ತೀನಿ ಯೂಸು. ಇದೊಂದೇ ಅಪ್ಲಿಕೇಶನ್ ಅಂತ ಯೂಸ್ ಏನು ಮಾಡಲ್ಲ ನಾನು. ದಯವಿಟ್ಟು ಒಬ್ಬರು ಕಸ್ಟಮರ್ ಆಗಲಿ ಡೆಲಿವರಿ ಬಾಯ್ಸ್ ಆಗಲಿ ಮೇಡಮ್ ದಯವಿಟ್ಟು ಓಕೆ ಬರ್ತಾಯಿದ್ದೀನಿ ಅಂತಲೇ ಹೇಳಬೇಕು. ಅದನ್ನು ಬಿಟ್ಟು ಬರ್ತಾಯಿಲ್ಲ ಮೇಡಮ್ ಬಂದುಬಿಟ್ಟು ತೊಗೊಂಡೋಗಿ ಅನ್ನೋದು ಅದು ಬೇರೆ. ಅದು ಆ ಥರ ನಾನು ಅಂದಿಲ್ಲ. ಅವರು ಹೇಳ್ತಾರೆ ಬರ್ತಾಯಿದ್ದೀನಿ. ನಾನು ಅದ್ರಲ್ಲಿ ಬರೀ ಎಷ್ಟು ಸರಿ ಕಾಲ್ ಮಾಡ್ತೀರಂತೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕ್ಯಾನ್ಸಲ್ ಮಾಡೋಕ್ಕೆ ನನಗೇನು ಡೆಲಿವರಿ ಕಂಪ್ಲೀಟ್ ಕೊಟ್ಟರೆ ಮುಗಿದೈತೆ ಮೇಡಮ್. ಐಟಮ್ ನಾನೇ ಇಟ್ಕೋಬೋದು. ನನ್ನ ಮೇಲೆ ಏನೂ ಇದನ್ನು ತೊಗೊಳಕ್ಕಾಗಲ್ಲ ನೀವು. ಆಮೇಲೆ ಅವ್ರದ್ದೇ ದುಡ್ಡು ವೇಸ್ಟು. ಯಾರ್ದು ನೀವು ಆರ್ಡ್ರ್ ಮಾಡಿರೋರಲ್ಲ ಅವ್ರದ್ದೇ. ನಂದೇನು ಎಷ್ಟು 146 ರೂಪಾಯಿ ಅಮೌಂಟ್ ಆಗಿತ್ತು. ನಾನು ಅದನ್ನು ಪೇ ಮಾಡ್ಕೊಂಡು ಇಟ್ಕೋಬೋದಿತ್ತು ಮೇಡಮ್ ಆರಾಮ. ಓಕೆನಾ. ಇದು ನಾಳೆ ವಿಡಿಯೋ ನೋಡ್ತೀರಂತ ಅದಕ್ಕೆ ಹೇಳ್ತಾ ಇರೋದು. ಆ ಥರ ಎಷ್ಟೋ ಜನ ಮಾಡ್ತಾರೆ ಹುಡುಗರು. ಆ ಥರ ನಮ್ಗೆ ಬುದ್ಧಿ ಇಲ್ಲ. ಒಬ್ಬ ಡೆಲಿವರಿ ಬಾಯ್ಸ್ ಮಾಡೋದಂದರೆ ಎಲ್ಲರಿಗೂ ಡೆಲಿವರಿ ಬಾಯ್ ಕೆಟ್ಟ ಹೆಸರು ಬರ್ತಾ ಇದೆ ಇವಾಗ ಈಗಿನ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ನಾವು ಆ ತಪ್ಪನ್ನ ಮಾಡೋಂಗಿಲ್ಲ. ನಮ್ದು ಏನಿದೆ ಕರೆಕ್ಟಾಗಿ ನಾವು ಆರ್ಡ್ರನ್ನ ಕೊಡ್ತೀವಿ. ಅದನ್ನ ಬಿಟ್ಟು ನಾನು ಅದರಲ್ಲಿರೋ ಐಟಮ್ಗಳು ತೊಗೊಂಡು ಇದನ್ನು ಮಾಡಿ ಯೂಸ್ ಮಾಡೋ ಅಂತ ನನ್ನ ಮಕ್ಕಳು ನಾವಲ್ಲ. ಹೋಗಿ ಹೇಳಿ ಕೇಳಿ ನಾವು ಯಾರು ಹೇಳಿ ಉತ್ತರ ಕನ್ನಡಕ್ಕೆ ಜನ. ಓಕೆನಾ. ನಮ್ಮ ಮಾತು ಹೊರಟಾಗಿರುತ್ತೆ. ಅದೇನು ಕಾಮನ್. ಅದು ಯಾರಿಗೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಹುಟ್ಟಿರೋದೇ ಆ ಕಡೆಯಿಂದ ದುಡಿತಾ ಇರೋದು ಬೆಂಗಳೂರು.
ಓಕೆನಾ. ಅಣ್ಣ ಕೊಡ್ತಾ ಇರೋದು ಬೆಂಗಳೂರು, ಆಮೇಲೆ ಅದಕ್ಕೂ ಅಣ್ಣ ಕೊಬಿಡಿ ಇಲ್ಲಿ ಭಾಷೆನೇ ಮಾತಾಡಪ್ಪ ಅನ್ನೋ ಅಂತ. ನಮ್ಗೆ ಯಾವ ಭಾಷೆ ಇದನ್ನು ಶೂಟ್ ಆಗುತ್ತೆ ಸಡನ್ನಾಗಿ ಭಾಷೆ ಮಾತಾಡೋ ಕನ್ನಡನೇ ಮಾತಾಡ್ತೀವಿ ಹೊರತು ಬೇರೆ ತಮಿಳು, ತೆಲುಗು, ಮರಾಠಿ. ನಾನು ಮರಾಠಿ ಆಗಿಬಿಟ್ಟೇ ನನ್ನ ಮರಾಠಿ ಮಾತಾಡೋಕ್ಕೆ ಬರೋಲ್ಲ ಜಾಸ್ತಿ. ಓಕೆನಾ. ದಯವಿಟ್ಟು ಮೇಡಮ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬಂದಾಗ ಓಕೆ ಬರ್ತಾಯಿದ್ದೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಆರ್ಡರ್ ಬಿದ್ದರೂ ನಾನು ಹಿಂಗೆ ಹೇಳೋದು, ಯಾರು ಬಿದ್ದರೂ ಹಂಗೆ ಹೇಳೋದು. ಓಕೆ ಬರ್ತಾ ಇದ್ದೀರಾ? ಹಾಂ ಬರ್ತಾಯಿದ್ದೀನಿ ಇಷ್ಟೇ. ಲೊಕೇಶನ್ ಕಳಿಸ್ತಾರೆ, ಬಂದುಬಿಡ್ತೀವಿ. ಅವ್ರಿಗೆ ನಾವು ರಿಪ್ಲೈ ಮಾಡ್ಕೊಳ್ತು ಕೂತ್ಕೊಳ್ಳೋಕ್ಕೂ ನಾವು ಇದು ಮಾಡಲ್ಲ. ಲೊಕೇಶನ್ ಕಳಿಸಿ ಅಂದರೆ ಕಳಿಸಿದ್ದಾರೆ ಮೇಡಮು, ಟಕ್ ಅಂತ ಲೊಕೇಶನ್ ಆನ್ ಮಾಡಿದೆ, ಹೋಗ್ತಾ ಇದ್ದೆ ಅಷ್ಟೇ. ಇಷ್ಟು ಕ್ಯಾನ್ಸಲ್ ಮಾಡ್ಕೊಂಡು ನನಗೆ ಬೇಜಾರು ಎಲ್ಲಾಗುತ್ತೆ ಗೊತ್ತೆ. ಎಲ್ಲ ಡೆಲಿವರಿ ಪಾರ್ಟ್ನರ್ ಹೋಗುತ್ತೆ, ಎಲ್ಲರಿಗೂ ಆಗುತ್ತೆ. ಕ್ಯಾನ್ಸಲ್ ಮಾಡ್ಕೊಂಡು ಏನೋ ವಾಪಸ್ ಹೋಗಿ ಕೊಡೋಗ್ರಿ ಅಂತ 13, 14, 15 ಕಿಲೋಮೀಟ್ರ್ ಎಷ್ಟು ಕಿಲೋಮೀಟ್ರಿಂದ ಬಂದಿರ್ತೀವಿ. ಅವ್ರವ್ರು ಒಂದು ಮಾತಾಡೋ ಮಾತು ಹೋಗ್ರಿ ರಿಟರ್ನ್ ಕೊಟ್ಬಿಟ್ಟು ಹೋಗಿ ಅಂತಂದರೆ ಓಕೆನಾ ಮೇಡಮ್. ನಾನು ಯಾವುದು ಎಡಿಟಿಂಗ್ ಮಾಡಲ್ಲ, ಏನೇನೂ ಮಾಡಲ್ಲ. ಏನಿದೆ ನೀವೇನು ಮಾತಾಡಿದ್ರೆ ನಾನು ಎಲ್ಲಿದ್ದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅದಷ್ಟೇ ಹಾಕೋದು. ಅದರಲ್ಲಿ ಕ್ಲಿಪ್ಪು ಗಿಟ್ಟು ನಾನು ಜಾಸ್ತಿ ಎಡಿಟಿಂಗು ಬರೋಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಾನು ಸಬ್ಸ್ಕ್ರೈಬರ್ಗೆ ಗೊತ್ತು ಇರೋ ನಾನು 5,000 ಸಬ್ಸ್ಕ್ರೈಬ್ರಿಗೆ ನಾನು ನಿಯತ್ತಾಗಿದ್ದೀನಿ ಮೇಡಮ್. ಇಷ್ಟು ಹೇಳ್ತಾ 2 ಮಾತು ಮುಗಿಸ್ತೀನಿ ಗೈಸ್. ಥ್ಯಾಂಕ್ ಯು, ಬಾಯ್ ಮೇಡಮ್. ಒಳ್ಳೆಯದಾಗಲಿ ನಿಮಗೂ, ನಿಮ್ಮ ಇದಕ್ಕೆ ಯಾವುದು ನಿಮ್ಮ ಬ್ಯೂಟಿ ಪಾರ್ಲರ್ ಇದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.